ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಮಹಾಲಕ್ಷ್ಮಿಗಾಗಿ. ಆ ಮಹಾಲಕ್ಷ್ಮಿ ನಮ್ಮ ಮನೇಲಿದ್ದರೆ ನಾವೆಲ್ಲ ಸಮೃದ್ಧಿಯಾಗಿರ್ತೀವಿ. ಅವಳಿಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲ ಥರದ ದಾರಿದ್ರ್ಯಗಳು ಬಂದು ನಿಂತ್ಕೊಂಡ್ಬಿಡುತ್ತೆ. ಎಲ್ಲಿ ಮನೆಯಲ್ಲಿ ದಾರಿದ್ರ್ಯ ಇರುತ್ತೋ, ಎಲ್ಲಿ ಗಂಡ ಹೆಂಡತಿ ಮಕ್ಕಳು ಸದಾ ಜಗಳಗಳು ಆಡ್ತಾ ಇರ್ತಾರೋ, ಮನೆಯಲ್ಲಿ ಎಲ್ಲಿ ಮನೆ ಕ್ಲೀನಾಗಿ ಇರೋದಿಲ್ವೋ ಅಲ್ಲಿ ಆ ಜ್ಯೇಷ್ಠಾದೇವಿ ನೆಲೆ ಊರಿರ್ತಾಳೆ. ಇನ್ನೂ ಒಂದು ಕಡೆ ವ್ಯವಹಾರ ಮಳಿಗೆಗಳಲ್ಲಿ ಅಲ್ಲಿ ಕೂಡ ಸಾಕಷ್ಟು ಪಾಪ ಅವರು ಬೇಕಾದಷ್ಟೊಂದು ಸರಕನ್ನ ಮೊದಲೇ ಆಗಿ ತುಂಬಿ ತುಳ್ಕಾಡ್ತಾ ಇರುತ್ತೆ. ಆದರೆ ಯಾವುದೇ ರೀತಿಯಲ್ಲಿ ವ್ಯಾಪಾರ ಅನ್ನೋದು ಅಭಿವೃದ್ಧಿ ಇರೋದಿಲ್ಲ, ಬರೀ ಸಾಲ ಬೆಳೀತಾ ಇರುತ್ತದೆ. ಇಲ್ಲಿ ಅವರು ತಂದಂಥ ಸರಕು ಕೂಡ ಖಾಲಿ ಆಗಲ್ಲ. ಇಲ್ಲಿ ಒಂದು ಸಾಲದ ಮೇಲೆ ಸಾಲ, ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ಒಂದು ಏನಪ್ಪ ಅಂತಂದರೆ, ನಾವು ಮಹಾಲಕ್ಷ್ಮಿನ ಮನೆಗೆ ಯಾವ ರೀತಿ ಸದಾ ನಮ್ಮ ಮನೆ ಸ್ಥಿರವಾಗಿ ಇಟ್ಕೊಳ್ಬೇಕು, ನಮ್ಮ ಈ ಕಷ್ಟಗಳನ್ನೆಲ್ಲ ತೀರಬೇಕು ಅಂತಂದರೆ, ನಾವು ಕೆಲವೊಂದು ಯಾವುದು ಖರ್ಚಿಲ್ಲದೆ ನಾವು ಮಹಾಲಕ್ಷ್ಮಿನ ಹೇಗೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು, ಅಥವಾ ಅಂಗಡಿಗಳಲ್ಲಿ ಇಟ್ಕೋಬೋದು, ಅಥವಾ ಧಾರಣೆ ಮಾಡ್ಕೋಬೋದು ಅನ್ನೋದು ನಾವು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಯಂತ್ರ ತೊಗೋಬೇಕು. ಯಂತ್ರ ಅಂದರೆ ಅಥವಾ ನಾವು ಬರೆಯೋದಕ್ಕೆ ತಾಮ್ರದ ರೇಖೆ ಬರುತ್ತಲ್ವ, ಆ ಥರದ್ದು. ಅಂದರೆ ಆ ಥರದಕ್ಕಿಂತ ನೀವು ಇಲ್ಲಿ ಬೆಳ್ಳಿದು ಅಥವಾ ಬಂಗಾರದು ತಗಡು ಥರ ಮಾಡಿಸ್ಕೊಂಡು, ಬೆಳ್ಳಿದು ಆದರೆ ಸ್ವಲ್ಪ ಕಮ್ಮಿನೇ ಆಗುತ್ತೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಅದನ್ನು ತೆಗೆಸ್ಕೋಬೋದು ನೀವು. ಅದು ಸ್ವಲ್ಪ ಅಂತ ಕಮ್ಮಿ, ಅದು ಲೈಫ್ ಲಾಂಗ್ ಇರುತ್ತೆ ಮತ್ತು ಅದಕ್ಕೆ ಒಳ್ಳೆ ಅಭಿವೃದ್ಧಿನೂ ಇರುತ್ತೆ. ಈ ತಾಮ್ರದಲ್ಲಿ ಬರೆದಾಗ ಅದಕ್ಕೆ ಕೆಲವೊಂದೊಂದಕ್ಕೆ ಒಂದೊಂದು ಇರುತ್ತೆ. ಯಾಕೆ ಬೆಳ್ಳಿ ಬಂಗಾರ ಅಂದ್ರೇ ಒಂದು ಉನ್ನತವಾದ ಸ್ಥಾನದಲ್ಲಿ ಇರೋದ್ರಿಂದ, ನೀವು ಬೆಳ್ಳೀಲಿ ಅಥವಾ ನಿಮ್ಮ ಶಕ್ತಿ ಇದ್ದರೆ ಬಂಗಾರ ತಗಡು ಒಂದು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಮಾಡಿಸ್ಕೊಂಡು, ಅದ್ರ ಮೇಲೆ ಈ ಶ್ರೀಗಂಧ, ಕಸ್ತೂರಿ, ಪಚ್ಚಕರ್ಪೂರ ಇವುಗಳನ್ನೆಲ್ಲ ಹಾಕಿಬಿಟ್ಟು, ಈ ಮೊದಲು ಇದನ್ನು ಅಕ್ಷರಗಳು ಏನಿದೆಯೋ ಆ ಇದರಲ್ಲಿ ಬರ್ಕೋಬೇಕು. ಯಾವುದು ಆ ತಗಡು, ನೀವು ಬೆಳ್ಳಿ ಅಥವಾ ನಿಮ್ಮ ಶಕ್ತಿ ಇದ್ದರೆ ಬಂಗಾರದ್ದು ತಗಡು, ಅದು ತೆಳ್ಳಗೆ ಬರುತ್ತೆ. ಅದು ಪೇಪರ್ ಹೆಂಗೆ ಬರುತ್ತೋ ಈ ತಗಡು ಹಂಗೆ ಬರುತ್ತೆ. ಅದೇನು ದಪ್ಪ ಆಗಲಿ, ಏನೋ ಒಂದು 5 ಗ್ರಾಮ್ 10 ಗ್ರಾಮ್ನಲ್ಲಿ ಆ ಥರ ಎಲ್ಲ ಬರೋಲ್ಲ. ಬೆಳ್ಳಿಲಾದರೆ ನಿಮ್ಗೆ 2 ಗ್ರಾಮು 3 ಗ್ರಾಮಲ್ಲಿ ಅಥವಾ ಒಂದು 5 ಗ್ರಾಮಲ್ಲಿ ಕೂಡ ನೀವು ಮನೆಗೊಳಗಾದರೆ ಒಂದಷ್ಟು ದೊಡ್ಡದು ಮಾಡಿಸ್ಕೋಬೋದು. ಇಲ್ಲ ನಿಮ್ಮ ತಾಯ್ತಕ್ಕಾದರೆ ನಿಮ್ಗೆ 2 ಇಂಚಿಂದ ಒಂದು 2 ಇಂಚು, 1.5 ಇಂಚ್ 2 ಇಂಚ್ ಕೂಡ ನಿಮಗೆ ಸಾಕಾಗುತ್ತೆ. ನೀವು ಅಲ್ಲಿ ನೋಡ್ಕೋಬೋದು, ನಿಮಗೆ ಬರೆಯೋಕ್ಕೆ ಚಿಕ್ಕದಾಗಿ ಬರ್ಕೊಂಡು ಮಾಡ್ಕೋಬೋದು. ಅದನ್ನು ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇದನ್ನು ಈ ರೀತಿ ಬರ್ಕೋಬೇಕು. ಇದೆಲ್ಲ ಮಹಾಲಕ್ಷ್ಮಿ ಬೀಜ ಮಂತ್ರಗಳು, ಮೂಲ ಮಂತ್ರ ಅಂತಾರೆ ಅಥವಾ ಬೀಜ ಮಂತ್ರಗಳು ಅಂತ ಹೇಳ್ತೀವಿ ನಾವು. ಇದನ್ನು ಈ ರೀತಿ ಎಲ್ಲ ಬರ್ಕೊಂಡು ಆದಮೇಲೆ ಇದಕ್ಕೆ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ. ಇದಕ್ಕೇನಪ್ಪ ಅಂದರೆ ಶ್ರೀಗಂಧ, ಕಸ್ತೂರಿ, ಪಚ್ಚಕರ್ಪೂರ, ಗೋರೋಜನ ಇದನ್ನೆಲ್ಲ ಹಾಕೋಬೋದು. ಆಮೇಲೆ ಪುನುಗು, ಇವೆಲ್ಲ ಅಂದರೆ ಅವಳಿಗೆ ಸುವಾಸನೆ ಇರೋವಂಥದ್ದು, ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ರೀತಿ ಮಾಡ್ಕೊಂಬಿಟ್ಟು, ಆ ಒಂದು ಏನು ನೀವು ಬರೆದಿರ್ತೀರಲ್ಲ ಆ ತಗಡ ಮೇಲೆ ಎಲ್ಲ ಅದ್ರ ಮೇಲೆ ಹಾಕಬೇಕು. ಹಾಕಿಬಿಟ್ಟು ಅದನ್ನು ಸುರುಳಿ ಸುತ್ತಬಿಟ್ಟು, ನೀವು ಅದಕ್ಕೂ ಕೂಡ ಅದು ಬೆಳ್ಳಿದೆ ಒಂದು ತಾಯ್ತ ಕೂಡ ನೀವು ಒಂದು ಬೆಳ್ಳಿದು ಮಾಡಿಸ್ಕೊಂಡು ಅದರ ಒಂದು ಸೈಜು ನೋಡಿಕೊಂಡು ತಾಯ್ತ ಮಾಡಿಸ್ಕೋಬೇಕಾಗುತ್ತೆ. ಆ ತಾಯ್ತದಲ್ಲಿ ಇದನ್ನು ಸೇರಿಸ್ಬಿಟ್ಟು ಕಟ್ಟಿ ನೀವು ಒಂದು ಧಾರಣೆ ಆದರೂ ಮಾಡ್ಬೋದು, ಅಥವಾ ಒಂದು ಅಂಗಡಿಗಳಲ್ಲಿ ನೀವೇನು ಒಂದು ವ್ಯವಹಾರಗಳು ಮಾಡ್ತಾ ಇರ್ತೀರ ಅಲ್ಲಿ ಕೂಡ ಇದನ್ನು ಕಟ್ಬೋದು. ಆವಾಗ ನಿಮ್ಮ ದಾರಿದ್ರ್ಯಗಳು, ಈ ಸಾಲ ಶೂಲಗಳು ಅನ್ನೋದು ಏನಿರುತ್ತೆ ಇವೆಲ್ಲ ಬಗೆಹರಿತವೆ. ಇವೊಂದು ಯಂತ್ರವನ್ನೇ ಬರೆದು ಅಗಲವಾಗಿ ಇದನ್ನು ಪೂಜೆ ಕೂಡ ಮಾಡ್ಬೋದು. ಅದಕ್ಕೊಂದು ಯಂತ್ರ ಥರ ಬರೆದು ಅದನ್ನು ನೀವು ಒಂದು ದೇವರ ಒಂದು ಏನು ಅಂಗಡಿಗಳಲ್ಲಿ ಇಡ್ತಾರೆ, ಮನೆಗಳಲ್ಲಿ ಇಡ್ತಾರೆ, ಅದನ್ನು ಎಲ್ಲಿರುತ್ತೆ ಅಂಗಡಿ ಇರೋರು ಅಂಗಡೀಲಿ ಇಕ್ಕೋಬೋದು, ಮನೆಯವ್ರ ಮನೇಲಿ ಇಕ್ಕೋಬೋದು. ಅಲ್ಲಿ ಕೂಡ ಇದನ್ನು ಪೂಜೆ ಮಾಡಿಬಿಟ್ರೆ ಇದ್ದಿದ್ದು ಮಹಾಲಕ್ಷ್ಮಿ ನಿಮಗೆ ಪ್ರಾಪ್ತಿ ಆಗ್ತಾಳೆ. ಅದೇ ರೀತಿ ಇದನ್ನು ತಾಮ್ರ ತಗಡಿಲಿ ಕೂಡ ಬರೆದು, ಅಂದರೆ ಅದು ಭಾಳ ಬೆಳ್ಳೀಲಿ ಬಂಗಾರದ ಬಂದರೆ ಭಾಳ ಬೇಗ ಒಂದು ಫಲ ಸಿಗುತ್ತೆ. ಸ್ವಲ್ಪ ತಾಮ್ರದಲ್ಲಿ ಬರೆದಾಗ ಒಂದು ಮೀಡಿಯಮಾಗಿ ಇರುತ್ತೆ. ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡ್ಕೊಳ್ಳಿ. ತಾಮ್ರ ತಗಡಿನಲ್ಲಿ ಬರೆದು ಅಥವಾ ಬೆಳ್ಳಿ ತಗಡು ಬರ್ಕೊಂಡು ನಿಮಗೆ
ಈ ಲೇಪನ ಅದಕ್ಕೆಲ್ಲ ನಾನು ಹೇಳಿದ್ದೀನಿ ಅರಿಶಿನ ಗೋರೋಜನ ಇದಕ್ಕೆಲ್ಲ ಹಾಕಿ ಮತ್ತು ಇನ್ನೂ ಕೆಲವೊಂದು ಹಾಕ್ಕೊಬೋದು ಅದಕ್ಕೆ ಅರಿಶಿಣ ಅಂದರೆ ಸ್ವಚ್ಛವಾದ ಅರಿಶಿಣ ಮನೇಲಿ ನೀವು ಕುಟ್ಟಿ ಮಾಡಿದಂಥ ಸ್ವಚ್ಛವಾದ ಅರಿಶಿಣ, ಗೋರೋಜನ, ಬಿಳಿ ಸಾಸಿವೆ, ಬ್ರಹ್ಮದಂಡೆ ಬೇರು ಇವುಗಳನ್ನೆಲ್ಲ ಹಾಕಿ ಬಿಲ್ವಪತ್ರೆ ಅಂತ ಬರುತ್ತಲ್ಲ ಗೊತ್ತಲ್ವ ಈಶ್ವರನಿಗೆ ಹಾಕೋರು ಬಿಲ್ವಪತ್ರೆಯ ಎಲೆಗಳ ರಸ ಇದನ್ನೆಲ್ಲ ಸೇರಿಸ್ಕೊಂಡು ಅದನ್ನೆಲ್ಲ ತೇಯ್ದು ಒಂದು ಯಂತ್ರ ನೀವೇನಾದ್ರು ಅಂಗಡಿಗೋ ಮನೆಯಲ್ಲೋ ಮಾಡಿ ಇಟ್ಕೊಳ್ತೀವಿ ಅಂದರೆ ಅದನ್ನು ಮಾಡಿ ಅದ್ರ ಮುಂದೆ ಈ ರೀತಿ ಎಲ್ಲ ಬರೆದಿರ್ತೀರ, ಈ ಅಕ್ಷರಗಳು ಹಾಕಿರ್ತೀರ, ಹಿಂದೆ ಇರುತ್ತಲ್ಲ ಆ ಹಿಂದೆ ಹಾಳೆಗೆ ಅದನ್ನು ಅಂಟಿಸ್ಬೇಕು, ಅದಕ್ಕೆ ಮೆತ್ತಬೇಕು. ಅದಕ್ಕೆಲ್ಲ ಅಕಸ್ಮಾತ್ ಅದನ್ನು ಹಿಂದಕ್ಕೆಲ್ಲ ದಪ್ಪವಾಗಿ ಲೇಪನ ಮಾಡಬೇಕು. ತೆಳ್ಳಿಗೆ ಒಂದು ಸೊಗೆದೆಲ್ಲ ಸ್ವಲ್ಪ ದಪ್ಪನವಾಗಿ ಲೇಪನ ಹಾಕಿ ಅದ್ರ ಮೇಲೆ ಅಷ್ಟೇ ಅಗಲ ಒಂದು ಸೈಜ್ ಅಷ್ಟೇ ಅಗಲ ಇರೋಂಥ ಒಂದು ಭುಜಪತ್ರೆ, ಆ ಭುಜಪತ್ರನ ಅದ್ರ ಹಿಂದೆ ಅಂಟಿಸ್ಬೇಕು. ಯಾಕೆ ಅಂದರೆ ಆ ಒಂದು ಏನು ನೀವು ಮೂಲಿಕೆಗಳು ಹಾಕಿದ್ರೆ ಅದೆಲ್ಲ ಉದುರಬಾರ್ದು. ಹಾಗಾಗಿ ಆ ಒಂದು ಹಾಳೆಯನ್ನು ಅಂಟಿಸ್ಬಿಟ್ಟು ಮುಂದ್ಗಡೆ ಗೊತ್ತಲ್ಲ ನಿಮ್ಗೆ ಈ ಪ್ರಣವಾಕ್ಷರಗಳು ನೀವು ಬರೆದಿರ್ತೀರಲ್ವ, ಮಹಾಲಕ್ಷ್ಮಿ ಯಂತ್ರ ನೀವು ಬರೆದಿರ್ತೀರ ಪ್ರಣವಾಕ್ಷರಗಳು, ಅದಕ್ಕೆ ಜಟಮಾಸಿ ಪಚ್ಕರ್ಪೂರ, ಜಟಮಾಂಸಿ, ಕುಂಕುಮ, ಕೇಸರಿ, ಶ್ರೀಗಂಧ ಇವುಗಳೆಲ್ಲ ಈ ಒಂದು ಹಸುವಿನ ಹಾಲಿನಲ್ಲಿ ಹರಿದ್ಬಿಟ್ಟು ಅಭಿಷೇಕ ಥರ ಮಾಡಿ ಅಭಿಷೇಕ ಥರ ಒಂದು ಲೇಪನ ಅದ್ರ ಮೇಲ್ಗಡೆ ಮಾಡಿ ಇದನ್ನು ಸಿದ್ಧ ಮಾಡಿಕೊಂಡು ನೀವು ಅಥವಾ ಫ್ರೇಮ್ ಹಾಕ್ಸಿ ಕಟ್ ಹಾಕ್ಸಿಕೊಳ್ತೀವಿ ಅಂದರೆ ಇಡ್ಬೋದು. ಅಥವಾ ನೀವು ಚಿಕ್ಕದಾಗೆ ಚೊಕ್ಕವಾಗೆ ಪುಟ್ಟದಾಗೆ ಒಂದು ನಾನು ಕತ್ತಲ್ಲೇ ಧಾರಣೆ ಮಾಡ್ತೀನಿ, ನಮಗೆ ದಾರಿದ್ರ್ಯ ಇದೆ, ನಮಗೆ ಹಣ ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ನೀವು ತಾಯ್ತದ ರೂಪದಲ್ಲಿ ಕೂಡ ಮಾಡಿ ಇದನ್ನು ಹಾಕ್ಕೋಬೋದು. ಇದು ಮಹಾಲಕ್ಷ್ಮಿ ಯಂತ್ರ. ಇದು ಆಗಿನ ಕಾಲದ ಮಹಾಲಕ್ಷ್ಮಿ ಯಂತ್ರ. ಆಗಿನ ಕಾಲದ ಋಷಿ ಮುನಿಗಳು ಇದನ್ನು ತಯಾರು ಮಾಡ್ತಿದ್ರಂತೆ. ರಾಜರುಗಳಿಗೆ ಇದನ್ನು ಮಾಡಿ ಅವರ ನಾವು ಇವಾಗೇನು ಗೋಡನ್ನು ಅಂತ ಹೇಳ್ತೀವಲ್ಲ ಆ ರೀತಿ ಅವರು ಧನ ಧಾನ್ಯ ಅಭಿವೃದ್ಧಿ ಆಗಿರಲಿ ಅನ್ನೋ ಇದಕ್ಕೆ ಅದನ್ನು ಅಂಥ ಒಂದು ಇದರಲ್ಲಿ ಇಡ್ತಾ ಇದ್ರಂತೆ. ಆ ರೀತಿ ಈಗ ನಾವು ಕೂಡ ನಮ್ಮ ಮನೆಗಳಲ್ಲಿ ಇದನ್ನು ಮಾಡಿಕೊಂಡು ನಾವೇ ಕೂಡ ಈ ಒಂದು ದಾರಿದ್ರ್ಯ ನಾಶ ಮಾಡ್ಕೋಬೋದು. ಏಕೆಂದರೆ ನಾವು ಪ್ರತಿಯೊಂದಕ್ಕೂ ಹೋಗಿ ನಾವು ಹಣ ಕೊಟ್ಟು ತಂದು ಅದರಿಂದ ಮಾಡ್ಕೊಳ್ಳೋದ್ಕಿಂತ ನೀವೇ ಸ್ವಂತವಾಗಿ ಮಾಡಿ ಹಾಕ್ಕೊಂಡ್ರೆ ನಿಮಗೂ ನಾವು ಮಾಡಿದ್ದು ಅನ್ನೋ ಸಂತೋಷವೂ ಇರುತ್ತೆ ಮತ್ತು ನಿಮ್ಮ ದಾರಿದ್ರ್ಯ ಕೂಡ ನಿಮಗೆ ದೂರ ಆಗುತ್ತೆ. ಇದನ್ನು ಮಾಡಿಕೊಂಡು ಪ್ರಯೋಜನ ಪಡ್ಕೊಳ್ಳಿ ಅನ್ನೋದಕ್ಕೆ ನಾನು, ಯಾಕೆ ಸಾಕಷ್ಟು ಜನ ಕೇಳ್ತಾ ಇರ್ತೀವಿ ಅವ್ರದ್ದು ಕಷ್ಟಗಳನ್ನ, ಎಷ್ಟು ತಂದರೂ ಹಣ ಮನೇಲಿ ದಾರಿದ್ರ್ಯ ಅನ್ನೋದು ನಮಗೆ ಹೋಗ್ತಾ ಇಲ್ಲ ಅನ್ನೋದು ಆ ಉದ್ದೇಶಕ್ಕಾಗಿ ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಒಂದು ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ರತಿಯೊಬ್ಬರು ಅಂತ ಹೇಳ್ತಾ, ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ನನ್ನ ಒಂದು ವಿಡಿಯೋನ ನೀವು ಸಬ್ಸ್ಕ್ರೈಬರ್ ಆದರೆ ನಾನು ಮಾಡಿದಂಥ ವಿಡಿಯೋ ತಕ್ಷಣಕ್ಕೆ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ಧನ್ಯವಾದ ನನ್ನ ಬಾಂಧವರೇ.